ಸವಾಲದ. ಈ 3 ಜನ ತೆರೆ ಹಿಂದೆ ಓಪನ್ ಆಗಿ ಯತ್ನಾಳರು, ಅದ್ರ ಜೊತೆಗೆ ಯತ್ನಾಳ್ ಬೆಂಬಲಿಗರಿಸ್ತಿದ್ದಾರೆ. ಒಂದು 5-6 ಜನ ಇದ್ದಾರೆ. ಅವರು ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಬಂಗಾರಪ್ಪನ ಮಗ ಕುಮಾರ್ ಬಂಗಾರಪ್ಪನವ್ರು ಆಗಿರ್ಬೋದು, ಅರವಿಂದ್ ಲಿಂಬಾವಳಿ ಆಗಿರ್ಬೋದು, ಇವರೆಲ್ಲರೂ ಒಂದು ಕಾಲಕ್ಕೆ ಒಂದಿಷ್ಟು ಅನುಕೂಲಗಳು ಮಾಡ್ಕೊಂಡವ್ರಣ ಯಡಿಯೂರಪ್ಪನಿಂದ, ಇಲ್ಲಂತಲ್ಲ. ಆದರೆ ಇವತ್ತು ಇವರೆಲ್ಲರೂ ವಿರೋಧಿಸ್ತಾ ಇದ್ದಾರೆ. ಕಾರಣ ಅಂದರೆ ವಿಜಯೇಂದ್ರ ಸಣ್ಣವಿದ್ದಾನೆ, ನಮಗೆ ಬರಲಿ ಅದು ಅವಕಾಶ ಅನ್ನುವಂಥ ಒಂದು ಆಸೆ ಇರ್ಬೋದಿಲ್ಲ ಅಂತಲ್ಲ. ಆದರೆ ಇವತ್ತು ಅವ್ರು ಯಾವ ರೀತಿ ವಿರೋಧ ಮಾಡ್ತಾ ಇದ್ದಾರಪ್ಪ ಅಂದರೆ, ಇವ್ರು ಜನ್ಮ ವೆರಿಗಳು ಏನಪ್ಪ ಇವರು ಅನ್ನುವಂಗೆ ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಮುಂಬರುವ ಚುನಾವಣೆ ಮಾತ್ರ ಹೈಕಮಾಂಡ್ಗೆ ಮೊದಲೇ ಮನಸ್ಸಿಲ್ಲ, ಯಡಿಯೂರಪ್ಪನವ್ರು ಇಟ್ಕೊಂಡು ಹೋಗ್ಬೇಕಪ್ಪ, ಅವ್ರ ಕೈಯಲ್ಲಿ ನೇತೃತ್ವ ಕೊಡಬೇಕಪ್ಪ ಅಂತೇಳಿ. ಯಾಕಂದರೆ ಮೂಲತಃ ನಮ್ಮ ಮೋದಿಯವರಾಗಿರ್ಬೋದು, ಅವರಾಗಿರ್ಬೋದು, ಇನ್ನೊಬ್ಬ ತಮ್ಮ ಮಟ್ಟದ ತಮ್ಮ ಎಡಬರದಲ್ಲಿ ಬಂದಿರುವಂಥ ನಾಯಕನ ಬೆಳೆ ಕೊಡಿಸುವಂಥ ಸ್ವಭಾವ ಅವ್ರದ್ದಲ್ಲ. ಅದಕ್ಕೆ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಸಾಕ್ಷಿ. ಅವರು ಬೆಳೆದು ನೋಡಿದಾಗ ಆದಷ್ಟು ಅವ್ರು ಖರ್ಚು ಮಾಡೋ ಪ್ರಯತ್ನ ಸಾಕಷ್ಟು ಮಾಡಿದ್ದಾರೆ. ಆದರೆ ಆಗಿಲ್ಲ. ಆ ಮಾತು ಬೇರೆ. ಅದು ಯಾವಾಗ ಬೇಕಾದರೂ ಅವರನ್ನು ಮುಖ್ಯಮಂತ್ರಿ ಸ್ಥಾನದ ಹಾರಿಸ್ಬೋದಾಗಿತ್ತು, ಅದರದ್ದು ಆಗಿಲ್ಲ. ಕಾರಣ RSS ಅದರ ಹಿಂದಿದ್ದು, ಮತ್ತೇನೋ ಸುತ್ತ ಅವ್ರ ವ್ಯಕ್ತಿತ್ವವೋ ಅಥವಾ ಅವ್ರ ಅತಿ ಹಿಂದುತ್ವವಾದನೋ ಅಲ್ಲಿ ಉತ್ತರ ಪ್ರದೇಶದಲ್ಲಿ ಯಶಸ್ವಿಯಾಗಿದ್ದಾರೆ ಅವರು. ಇಲ್ಲೇ ಯಡಿಯೂರಪ್ಪನವರು ತುಳಿ ಪ್ರಯತ್ನ ಸಾಕಷ್ಟು ಮಾಡಿದರು. ಮೋದಿ ಮತ್ತು ಅವರು ಗೊತ್ತದ 2023 ವಿಧಾನಸಭಾ ಚುನಾವಣೆಯಲ್ಲೇ ಅವ್ರನ್ನ ಆದ್ಯತೆ ಕೊಡಲಿಲ್ಲ, ದೂರ ಸರಿಸಿದರು. ಅದರ ಪರಿಣಾಮ ಏನಾಯಿತು? 135-36 ಕಾಂಗ್ರೆಸ್ ಆಯ್ಕೆಯಾಗಿ ಬಂತು. ಹಿಂದೆಂದೂ ಕಾಣದ ಬಹುಮತ. ಇದಕ್ಕೆ ಕಾರಣ ಮೋದಿ ಮತ್ತು ಅವರು.